10ನೇ ತರಗತಿಯ ವಿಜ್ಞಾನ ಪಾಠದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ವಿಷಯದ ಕುರಿತು ನೋಡೋಣ. ಪ್ರಥಮ ಬಾರಿಗೆ ಬರ್ತಕ್ಕಂಥದ್ದು ನಡಿಗೆ. ಈ ನಡಿಗೆ ಅನ್ನೋದು ಐಚ್ಛಿಕ ಪ್ರಕ್ರಿಯೆಯಾಗಿದೆ. ನಮ್ಮ ನಿಯಂತ್ರಣದಲ್ಲಿರುತ್ತೆ. ಈ ಕ್ರಿಯೆ ಬಹಳ ನಿಧಾನವಾಗಿ ನಡೆಯುತ್ತದೆ. ಜೊತೆಗೆ ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಟ್ಟಂತಹ ಒಂದು ಅಂಶವನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಪರಾವರ್ತಿತ ಪ್ರತಿಕ್ರಿಯೆ ಅನ್ನೋದು ಪ್ರಚೋದನೆಗೆ ಉಂಟಾಗುವ ಹಠಾತ್ ಪ್ರಕ್ರಿಯೆಯಾಗಿದೆ. ಇದು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಈ ಕ್ರಿಯೆ ವೇಗವಾಗಿ ನಡೀತದೆ, ಮೆದುಳುಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಜೊತೆಗೆ ಮಾನವನ ಮೆದುಳಿನ ಭಾಗಗಳ ಕಾರ್ಯಗಳನ್ನು ನೋಡಿದಾಗ ಮೊದಲನೇದು ಮುಮ್ಮೆದುಳು ಅಂತ ಬರುತ್ತೆ. ಇದು ಆಲೋಚನೆಯ ಕೇಂದ್ರವಾಗಿದ್ದು ಶ್ರವಣ, ವಾಸನೆ ಮತ್ತು ದೃಷ್ಟಿ ಕಾರ್ಯಗಳನ್ನು ನಿಯಂತ್ರಿಸುವಂತಹ ಕೆಲಸ ಮುಮ್ಮೆದುಳಿನಿಂದ ಆಗತ್ತೆ. ಜೊತೆಗೆ ನೋಡಿ, ಮೆಡುಳ ರಕ್ತದ ಒತ್ತಡ ಆಗಿರಬಹುದು, ಬಾಯಲ್ಲಿ ನೀರೂರುವಿಕೆ ಆಗಿರಬಹುದು, ವಾಂತಿಯಾಗುವಿಕೆ ಆಗಿರಬಹುದು ಇತ್ಯಾದಿ ಅನೈಚ್ಛಿಕ ಕಾರ್ಯಗಳನ್ನು ಈ ಒಂದು ಅಂಶ ನಿಯಂತ್ರಿಸಲ್ಪಡುತ್ತೆ. ನೋಡ್ರಿ, ಇದು ಅನೈಚ್ಛಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ರಕ್ತದ ಒತ್ತಡ, ಬಾಯಲ್ಲಿ ನೀರು ಇರುವುದು, ವಾಂತಿಯಾಗುವುದು ಇತ್ಯಾದಿ. ಅನುಮಸ್ತಿಷ್ಕ ಐಚ್ಛಿಕ ಕ್ರಿಯೆಗಳ ನಿಖರತೆ ಆಗಿರಬಹುದು, ದೇಹದ ಭಂಗಿ ಆಗಿರಬಹುದು, ಸಮತೋಲನ ಆಗಿರಬಹುದು, ಇವುಗಳನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ. ಯಾವುದು? ಅನುಮಸ್ತಿಷ್ಕ. ಇದು ಐಚ್ಛಿಕ ಕ್ರಿಯೆಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಎಲ್ಲ ಕಾರ್ಯಗಳನ್ನು ಮಾಡುತ್ತೆ. ಈಗ ನಾವು ಸಸ್ಯಗಳ ಹಾರ್ಮೋನ್ಗಳ ಬಗ್ಗೆ ನೋಡಿದಾಗ ಮೊದಲನೇ ಹಾರ್ಮೋನ್ ಆಕ್ಸಿನ್. ಇದು ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಕಾಂಡದ ತುದಿಯಲ್ಲಿ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುವಂತ ಸಸ್ಯ ಹಾರ್ಮೋನ್. ಏನು ಹೆಸರಿದ್ರದ್ದು? ಆಕ್ಸಿನ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಆಬ್ಸಿಸಿಕ್ ಆಮ್ಲ. ಸಸ್ಯದ ಬೆಳವಣಿಗೆಯನ್ನು ನಿರ್ಬಂಧಿಸುವ ಕಾರಣ ಸಸ್ಯದ ಎಲೆಗಳು ಬಾಡುತ್ತವೆ. ಇದನ್ನೇ ಸಸ್ಯಗಳ ಬೆಳವಣಿಗೆಯನ್ನು ನಿರ್ಬಂಧಿಸುತ್ತದೆ ಅಂತ ಕೂಡ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸೈಟೋಕೈನಿನ್. ಕೋಶ ವಿಭಜನೆಯಲ್ಲಿ ಉತ್ತೇಜಿಸುವ, ಜೊತೆಗೆ ಬೀಜ ಮತ್ತು ಹಣ್ಣುಗಳು ತೀವ್ರ ಕೋಶ ವಿಭಜನೆ ಒಳಪಡುವ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸೈಟೋಕೈನಿನ್ ಸಸ್ಯ ಹಾರ್ಮೋನ್ಗಳು ಕಂಡುಬರ್ತಕ್ಕಂಥ ಕಾಣ್ತೀವಿ. ಮುಂದಿನ ಹಾರ್ಮೋನ್ ಜಿಬ್ಬರ್ಲಿನ್. ಇದು ಕೂಡ ಆಕ್ಸಿನ್ಗಳಂತೆ ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನ್ ಆಗಿದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು.